ಸ್ನೇಹಿತರು ನೋಡಿ, ಬಿಸಿ ಬಿಸಿ ಆಗಿರುವಂಥ ಬೆಂಡೆಕಾಯಿ ಗೊಜ್ಜನ್ನು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಈ ಬೆಂಡೆಕಾಯಿ ಗೊಜ್ಜು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಸೂಪರಾಗಿರುವಂಥ ಈ ಬೆಂಡೆಕಾಯಿ ಗೊಜ್ಜು ಸ್ನೇಹಿತರೆ. ಇದು ಬೇಳೆಗಿಲ್ದಲೇ ಮಾಡುವಂಥ ಭಾಳ ಬೇಗ ಪಟಾಪಟ ಅಂತ ಆಗುವಂಥ ಈ ಬೆಂಡೆಕಾಯಿ ಗೊಜ್ಜು. ಬೇಳೆಗೆಲೆ ಏನು ನಾನು ಹಾಕಿಲ್ಲ. ಇದನ್ನು ನಾನು ಭಾಳ ಸಿಂಪಲಾಗಿ ಭಾಳ ಬೇಗ ಮಾಡಿದ್ದೀನಿ. ಈ ಗೊಜ್ಜು ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ದರೆ ಈ ಬೆಂಡೆಕಾಯಿ ಗೊಜ್ಜನ್ನ ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ. ನೋಡಿ, ಇವತ್ತು ಬೆಂಡೆಕಾಯಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜು, ಇದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಟೊಮೊಟೊ ಹಣ್ಣು, ಆಮೇಲೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಎಣ್ಣೆ, ಈರುಳ್ಳಿ, ಟೊಮೊಟೊ ಹಣ್ಣು, ಬೆಂಡೆಕಾಯಿ ಇಷ್ಟನ್ನು ನಾನು ಬಾಣಲಿಗೆ ಫ್ರೈ ಮಾಡ್ತಾಯಿದ್ದೀನಿ. ಇದು ಬೆಂಡೆಕಾಯಿ ಗೊಜ್ಜು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದು ನಾನು ಟೊಮೊಟೊ ಹಣ್ಣು ಪೇಸ್ಟ್ನ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಟೊಮೊಟೊ ಪೇಸ್ಟ್ನ ಮಿಕ್ಸಿಲಿ ರುಬ್ಕೊಂಡು ಹಾಕೋದ್ರಿಂದ ಗೊಜ್ಜು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು 3-4 ಟೊಮೊಟೊ ಹಣ್ಣನ್ನ ಮಿಕ್ಸಿಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆನ ರುಬ್ಕೊಂಡಿದ್ದೀನಿ. ಕಾಯಿ, ಸಾಂಬಾರು ಪುಡಿ, ಆಮೇಲೆ ಬೆಳ್ಳುಳ್ಳಿ, ಖಾರದ ಪುಡಿ, ಇಷ್ಟೇ ಸ್ನೇಹಿತರೆ. ಇದನ್ನು ನಾನು ಮಸಾಲೆನ ರುಬ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡಿರುವಂಥ ಬರೀ ಟೊಮೊಟೊ ಪೇಸ್ಟ್, ಬರೀ ಟೊಮೊಟೊ ಪೇಸ್ಟ್ ಇದು, ಮತ್ತೇನು ಹಾಕಿಲ್ಲ. ಟೊಮೊಟೊ ಪೇಸ್ಟ್ನ ಹಾಕಿ ಕ್ಲೀನಾಗಿ ಬಾಣಲೆಯಲ್ಲಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಟೊಮೊಟೊ ಪೇಸ್ಟು ಡ್ರೈ ಆಗೋದ್ರಿಂದ ಟೇಸ್ಟಿಯಾದಂಥ ಒಂದು ಒಳ್ಳೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ನಾವು ಹಂಗೇ ಹಾಕ್ಬಿಡ್ಬೋದು. ಈ ಥರ ಮಾಡೋದ್ರಿಂದ ಅದ್ರ ಮೇಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬರುತ್ತೆ. ಆವಾಗ ತುಂಬ ಟೇಸ್ಟಿ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಬರೀ ನಾವು ಹಂಗೆ ಟೊಮೊಟೊನ ಹೆಚ್ಚು ಹಾಕೋದ್ರಿಂದ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಬರಬೇಕು. ನೋಡಿ, ಇವಾಗ ಜಸ್ಟ್ ಸಣ್ಣ ಕುದಿ ಬಂದಿದೆ. ನಾನು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಲ್ಲ, ಅದು ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಈ ಟೊಮೊಟೊ ಪೇಸ್ಟಲ್ಲೇ ನಾವು ಬೆಂಡೆಕಾಯಿನ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಹುರ್ಕೋಬೇಕು ಇದು ಬಾಣಲೆಯಲ್ಲಿ. ನೋಡಿ, ಇವಾಗ ನಿಧಾನಕ್ಕೆ ಎಣ್ಣೆ ಮೇಲೆ ಬರ್ತಾಯಿದೆ. ನೋಡಿ, ಈಗ ನಾನು ತೋರಿಸ್ತೀನಿ. ನೋಡಿ, ಒಗ್ಗರಣೆಗೆ ಹಾಕಿರೋಂಥ ಎಣ್ಣೆ ನಿಧಾನಕ್ಕೆ ಮೇಲೆ ಬರ್ತಾಯಿದೆ. ಈ ಥರ ಚೆನ್ನಾಗಿ ಎಣ್ಣೆ ಮೇಲೆ ಬರಬೇಕು. ಅದೇ ಇದರಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಮಾಡಬೇಕು. ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಜಾಸ್ತಿ ಎಣ್ಣೆನ ಬೇಡ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಅದಕ್ಕೆ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀವಿ. ಕಾಯಿ, ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಖಾರದ ಪುಡಿ ಎಲ್ಲ ಹಾಕಿ ಮಸಾಲೆನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀವಿ. ಇವಾಗ ಕ್ಲೀನಾಗಿ ನಾವು ಬಾಡಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುವಂಥ ಬೆಂಡೆಕಾಯಿ ಗೊಜ್ಜು ಇವತ್ತು ನಾನು ಮಾಡ್ತಾಯಿದ್ದೀನಿ. ತಟ್ಟೆಯಲ್ಲಿ ಒಂದು ಸ್ವಲ್ಪ ಮಸಾಲೆ ಮುಕ್ಕಿದೆ, ಅದನ್ನು ನಾನು ಹಾಕ್ತೀನಿ. ತಟ್ಟೆಯಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು, ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ.
ಕ್ಲೀನಾಗಿ ನಾವು ಇವಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಬೇಕಾದ್ರೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಹಾಕಬೇಕು. ಇದೇ ಮಸಾಲೆ ಎಲ್ಲ ಸ್ವಲ್ಪ ಸಣ್ಣಗೆ ಮಾಡಿ ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ಬರೋ ತನಕನೂ ಇದು ಮಸಾಲೆ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ನಾವು ಬಾಣಲೆಯಲ್ಲಿ ಹುರ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರಲಿ, ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸ್ನೇಹಿತರೆ, ಇವಾಗ ಚೆನ್ನಾಗಿ ಕುದೀತಾ ಇದೆ ಮಸಾಲೆ. ಎಣ್ಣೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈ ಥರ ನಾವು ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ. ನಾವು ಒಂದೇ ಸಲ ಎಲ್ಲ ಮಸಾಲೆ ಹಾಕಿ ನೀರು ಹಾಕಿ ಕುದಿಸ್ಬಿಟ್ರೆ ಅದೇ ಟೇಸ್ಟ್ ಬೇರೆ, ಇದೇ ಟೇಸ್ಟ್ ಬೇರೆ. ಒಮ್ಮೆ ಈ ಥರ ನೀವು ಮಸಾಲೆನೆಲ್ಲ ಸ್ವಲ್ಪ ಈ ಥರ ಡ್ರೈ ಮಾಡಿಬಿಟ್ಟೆ ಹಾಕಿ. ಯಾವುದೇ ಒಂದು ಪಲ್ಯ ಮಾಡಬೇಕಾದ್ರೂ ಈ ಥರ ಸ್ವಲ್ಪ ಮಸಾಲೆ ಉಳಿದ್ರೆ ಸ್ವಲ್ಪ ಬಾಣಲಿ ಡ್ರೈ ಆದಮೇಲೆ ಹಸಿ ವಾಸನೆ ಹೋದ್ಮೇಲೆ ನೀವು ನೀರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೋಡಿ, ಇವಾಗ ಸೈಡಿಗೆಲ್ಲ ನಿಧಾನಕ್ಕೆ ಎಣ್ಣೆ ಬಿಟ್ಕೊಂಡ್ಬರ್ತಾಯಿದೆ. ನೋಡಿ, ನಾನು ನೀರೇನು ಹಾಕಿಲ್ಲ, ಇದೆಲ್ಲ ಎಣ್ಣೆನೇ ನಿಧಾನಕ್ಕೆ ಎಣ್ಣೆ ಸೈಡಿಗೆಲ್ಲ ಬಿಟ್ಕೊಂಡ್ಬರ್ತಾಯಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಬರ್ಬೇಕು. ಬಿಟ್ಕೊಂಡ್ಬಂದರೆ ನಮಗೆ ಟೇಸ್ಟಿ ಆದಂಥ ಗೊಜ್ಜು ರೆಡಿಯಾಗುತ್ತೆ. ಹಸಿ ವಾಸನೆ ಎಲ್ಲ ಹೋದ್ರೆ ಅದು ಚಂದ. ಇವಾಗ ಸ್ವಲ್ಪ ನಾವು ನೀರನ್ನ ಹಾಕ್ತೀವಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಬಾಂಡೆ ಸೈಡಿಗೆಲ್ಲ ಮಸಾಲೆ ಹಚ್ಚಿರುತ್ತೆ. ಕ್ಲೀನಾಗಿ ನಾವು ಚಮಚ ಸಹಾಯದಿಂದ ಅದನ್ನೆಲ್ಲ ಕ್ಲೀನಾಗಿ ನಾವು ಈ ಥರ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಬೇಡಪ್ಪ ನಮಗೆ ಇಷ್ಟೇ ನೀರಿರಲಿ ಅಂದರೆ ಇಷ್ಟೇ ನೀರನ್ನು ಹಾಕಿ ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಕುದಿಲಿ, ಇನ್ನೂ ಸ್ವಲ್ಪ ನಾನು ನೀರನ್ನ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಗೊಜ್ಜು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ತುಂಬ ಗಟ್ಟಿ ಅನಿಸುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅನ್ನಕ್ಕೆ ಸೂಪರಾಗಿ ಇರುತ್ತೆ. ಇದು ಕುದ್ದೆಲ್ಲ ಆದಮೇಲೆ ಕೊನೆಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ನೀರು ಅನಿಸಿದ್ರು ಕೂಡ ಕೊನೆಯಲ್ಲಿ ಚೆನ್ನಾಗಿ ಕುದಿಸ್ತೀವಲ್ಲ, ಆಮೇಲೆ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂದು ಬೇಜಾರಾಗಿ ಬೆಂಡೆಕಾಯಿ ಸಾಂಬಾರಿಗೆ ನಾವು ಬೇಳೆ ಹಾಕಿ ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತೀವಲ್ಲ, ಬೇಳೆ ಇಲ್ದಲೇ ನಾವು ಈ ಬೆಂಡೆಕಾಯಿ ಗೊಜ್ಜನ್ನು ನಾವು ಮಾಡ್ಕೊಬೋದು ಸ್ನೇಹಿತರೆ. ನೋಡಿ, ಬೇಳೆ ಇಲ್ದಲೇ ನಾನು ಈ ಬೆಂಡೆಕಾಯಿ ಗೊಜ್ಜನ್ನು ಇವತ್ತು ನಾನು ನಿಮಗೆ ತೋರಿಸಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಿಂಪಲ್ಲಾಗಿ ನಾವು ಮಸಾಲೆನ ರುಬ್ಕೊಂಡ್ಬಿಟ್ರೆ ಆಯಿತು. ಈಗ ಸಾಂಬಾರಿಗೆ ನಾವು ಹೆಂಗೆ ಮಸಾಲೆನ ರುಬ್ಕೊತೀವೋ ಅದೇ ರೀತಿಯಾಗಿ ನಿಮ್ಮ ಸಾಂಬಾರು ಪುಡಿ, ಕಾಯಿ, ಖಾರದ ಪುಡಿ ಎಲ್ಲ ಹಾಕಿ ನೀವು ಮಸಾಲೆನ ರುಬ್ಕೊಂಡ್ಬಿಟ್ಟು ಬೇಳೆ ನಿಮಗೆ ಇಷ್ಟ ಇದ್ದರೆ ಬೇಳೆನೂ ಹಾಕ್ಬೋದು. ಬೇಳೆ ಬೇಡಪ್ಪ ಅಂತಂದರೆ ಬೇಳೆ ತಿಂದು ಒಬ್ಬೊಬ್ಬರಿಗೆ ಗ್ಯಾಸ್ ಟ್ರಬಲ್ ಥರ ಆಗಿರುತ್ತಲ್ಲ, ಆವಾಗ ಬೇಳೆ ಇಲ್ಲದೆ ನಾವು ಆರಾಮಾಗಿ ಈ ರೀತಿ ಒಗ್ಗರಣೆ ಹಾಕಿ ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಟೊಮೊಟೊ ಪೇಸ್ಟ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿ ಆದಂಥ ಒಂದು ಸಾಂಬಾರು ರೆಡಿಯಾಗುತ್ತೆ. ಆರಾಮಾಗಿ ನಾವು ಊಟಕ್ಕೆ ಮಾಡ್ಕೋಬೋದು. ಆಮೇಲೆ ಮಸಾಲೆನೆಲ್ಲ ಹಾಕಿಬಿಟ್ಟು
ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ಚೆನ್ನಾಗಿ ಕುದಿಸಿದ್ರೆ ನಮ್ಮ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ಸ್ನೇಹಿತರೆ ನೋಡಿ, ಇವಾಗ ಸಾಂಬಾರು ತುಂಬ ಚೆನ್ನಾಗಿ ಕುದಿತಾಯಿದೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ, ಸೂಪರಾಗಿ ಟೇಸ್ಟಿಯಾಗಿ ಕುದಿತಾಯಿದೆ. ಇವಾಗ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ. ಜಾಸ್ತಿ ಬಿಟ್ಟರೆ ಸ್ವಲ್ಪ ಹಾಕಿದ್ರೆ ಸಾಕು. ಬೇಗ ಚಟ್ ಅಂತ ಆಗುವಂಥ ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಗೊಜ್ಜು, ಬೆಂಡೆಕಾಯಿ ಮಸಾಲ ಏನಾದರೂ ಇದಕ್ಕೆ ಸೇರಿಸ್ಬಿಡ್ಬೋದು. ಎಲ್ಲದಕ್ಕೂ ಒಂದೇ ಒಂದು ಬೆಂಡೆಕಾಯಿ ರೆಸಿಪಿ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಬೆಂಡೆಕಾಯನ್ನೆಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಈ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ. ಬೇಳೆ ಇಲ್ದಲೇ ಸೂಪರಾಗಿ ಬೇಗ ಮಾಡುವಂತಹ ಬೆಂಡೆಕಾಯಿ ಗೊಜ್ಜು ರೆಡಿ ಆಗ್ತಾಯಿದೆ. ಈ ಗೊಜ್ಜು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.